ನಮಸ್ಕಾರ ಕನ್ನಡಿಗಾಸ್. ಸೊ ಇವತ್ತು ನಂದು ಡೇ 2 ಫಂಡೆಡ್ ಅಕೌಂಟಲ್ಲಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು ಫಂಡೆಡ್ ಅಕೌಂಟ್ ಟ್ರೇಡ್ ಮಾಡ್ತಾ ಇರೋದು. ಸೊ ಇವತ್ತು ಏನು ಟ್ರೇಡ್ ತೊಗೊಂಡೆ, ಎಷ್ಟು ಪ್ರಾಫಿಟ್ ಮಾಡಿದೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತೀನಿ. ಇನ್ನು ಎಷ್ಟು ಪ್ರಾಫಿಟ್ ಮಾಡಬೇಕು ಅದೆಲ್ಲ ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಆ್ಯಂಡ್ ಒಂದು ಮೂರು ನೀವು ಯಾರನ್ನ ಫಂಡೆಡ್ ಅಕೌಂಟ್ ಟ್ರೇಡ್ ಮಾಡಬೇಕಂತಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ಓಕೆನಾ. ಸೊ ನಿಮ್ಗೆ ಇನ್ನೊಂದು ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಕಂಪ್ಲೀಟ್ ವಿಡಿಯೋ ಒಂದು ಹಾಕ್ತೀನಿ. ಸೊ ಹೆಂಗೆ ಬೈ ಮಾಡಬೇಕು, ಯಾವ್ದು ಬೈ ಮಾಡಬೇಕು ಅನ್ನೋದು ನಿಮ್ಗೆ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನೀವು ಇಲ್ಲಿ ನೋಡ್ಬೋದು ಇದು ನನ್ನ ಫಂಡಿಂಗ್ ಅಕೌಂಟು ಡ್ಯಾಶ್ ಬೋರ್ಡು. ಸೊ $5,000 ಅಕೌಂಟ್ ತೊಗೊಂಡಿದ್ದು. ಸೊ ನಂದು ಪ್ರಾಫಿಟ್ ಟಾರ್ಗೆಟ್ ಬಂದಿದ್ದು ಆಲ್ರೆಡಿ $5,208 ಆಗಿದೆ. ಅಂದರೆ ಪ್ರಾಫಿಟ್ಟು 4.16% ಪ್ರಾಫಿಟ್ ಆಗಿದೆ ನಂದು. ನೀವು ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಡೇಟ್ ಪೀರಿಯಡ್ ಬಂದು 26/5/2024 ಅಂದರೆ ಸೋಮವಾರ, ನಿನ್ನೆ. ಸೊ ಇವತ್ತು 27th. ಓಕೆನಾ. ಸೊ ಇನ್ನು ಪ್ರಾಫಿಟ್ ಟಾರ್ಗೆಟ್ ನನಗೆ ಇರೋದು ಬರೀ $191 ಮಾಡಿದ್ರೆ ನಂದು ಟಾರ್ಗೆಟ್ ಕಂಪ್ಲೀಟ್. ಫೇಸ್ 1 ಕ್ಲಿಯರ್ ಆಗುತ್ತೆ, ಆಮೇಲೆ ಫೇಸ್ 2 ಹೋಗ್ತೀನಿ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು 26th ಅಂದರೆ ನಿನ್ನೆ ಆಲ್ಮೋಸ್ಟ್ $83 ಪ್ರಾಫಿಟ್ ಮಾಡಿದ್ದೆ. ಇವತ್ತು 27th ಆಲ್ಮೋಸ್ಟ್ $130 ಪ್ರಾಫಿಟ್ ಮಾಡಿದ್ದೀನಿ. ಓಕೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನು ಎಲ್ಲಿ ಟ್ರೇಡ್ ತೊಗೊಂಡೆ, ಯಾವುದಾದ್ರು ಟ್ರೇಡ್ ತೊಗೊಂಡೆ ಅದೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಪೊಸಿಷನ್ಸ್ ತೋರಿಸೋದಾದರೆ ಇದು ಓವರ್ ಆಲ್ ಪೊಸಿಷನ್ನು. ಇವತ್ತೊಂದು ಕರೆಂಟ್ ಪೊಸಿಷನ್ಸ್ ತೋರಿಸೋದಾದರೆ 27 ಅಲ್ವಾ ಇವತ್ತು. ಓಕೆ, ಇಲ್ಲ 27 ಇದೆ ಕನ್ಫರ್ಮ್. $126 ಇವತ್ತೊಂದು ಪ್ರಾಫಿಟ್ಟು. ಸೊ ಮಾರ್ನಿಂಗ್ ನಾನು ಫಸ್ಟ್ USD CHF ತೊಗೊಂಡೆ, $16 ಪ್ರಾಫಿಟ್ ಬುಕ್ ಮಾಡಿದೆ, ಶಾರ್ಟ್ ಮಾಡಿದ್ದೆ. ಅದಾದಮೇಲೆ ತಿರ್ಗಿ ಇನ್ನೊಂದು ಎಂಟ್ರಿ ತೊಗೊಂಡೆ, ಅಲ್ಲಿ $12 ಲಾಸ್ ಏನಾಯಿತು. ಅಂದರೆ ನಂದು ತಿರ್ಗಿ ಇನ್ನೊಂದು ರೀಟೆಸ್ಟಲ್ಲಿ ತೊಗೊಂಡೆ, ಬಟ್ ಅದು ಫೇಲ್ ಆಯಿತು. ಸೊ ಅದಾದಮೇಲೆ AUD ತೊಗೊಂಡೆ $8. ಅಂದರೆ ಆ್ಯಕ್ಚುಲಿ ಇದು $25 $30 ಪ್ರಾಫಿಟಲ್ಲಿತ್ತು, ಬಟ್ ಟ್ರಯಲ್ ಟ್ರೈಲಾಗಿ $8 ಪ್ರಾಫಿಟಿಗೆ ಬಂದೆ. ಸೊ ನೀವು ನೋಡ್ಬೋದು. ನೆಕ್ಸ್ಟ್ USD CHF ತೊಗೊಂಡೆ, ತಿರ್ಗಿ $12 ಪ್ರಾಫಿಟು. BTCL $7, ಆಮೇಲೆ ತಿರ್ಗಿ BTCL $80. ಅದಾದಮೇಲೆ ತಿರ್ಗಿ BTCL $20 ನೆಗೆಟಿವ್ ಹೋಯಿತು. ADJPL ತೊಗೊಂಡೆ, ಕಾಸ್ಟ್ ಕ್ಲೋಸ್ ಆಯಿತು. ಆಮೇಲೆ USL $40 ಬುಕ್ ಮಾಡಿದೆ. ಸೊ ಇದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಎಲ್ಲಿ ಎಂಟ್ರಿ ತೊಗೊಂಡೆ, ಏನು ರೀಸನ್ಗೆ ತೊಗೊಂಡೆ ಅನ್ನೋದಕ್ಕೆ. ಸೊ ವಿಲ್ ಗೋ ಟು ಫಾರ್ ಟ್ರೇಡಿಂಗ್ ವ್ಯೂ ಚಾರ್ಟ್. ಓಕೆ. ಸೊ ನೀವು ಇಲ್ಲಿ ನೋಡೋದಾದರೆ USD ಫಸ್ಟು BTC, USDC, AUD USD ಇದೆ, USL ಇದೆ. ಸೊ ಫಸ್ಟು USDಗೆ ಬರೋಣ. ನೀವು USDಯಲ್ಲಿ ನೋಡೋದಾದರೆ USD CHF ನಾನು ಎಂಟ್ರಿ ತೊಗೊಂಡಿದ್ದು ಇಲ್ಲಿ ನೋಡ್ತಾ ಇದ್ದೀರಾ, ಈ ಪೋರ್ಷನ್ನು. ಮಾರ್ಕೆಟ್ ಇಲ್ಲಿ ಬಿದ್ದು ತಿರ್ಗಲ್ಲಿ ರೀಟೆಸ್ಟ್ ಹೋದ್ಮೇಲೆ ಈ ಝೋನಲ್ಲಿ ನಾನು ಶಾರ್ಟ್ ಮಾಡಿದೆ. ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿಗೆ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿಗೆ, ಸಮ್ವೇರ್ ಇಯರ್ ಈ ಏನದು ಈ ಮೂಮೆಂಟ್ಸ್ ಇದೆಯಲ್ಲ, ಚಿಕ್ಕ ಕ್ಯಾಂಡಲ್ಸು, ಇಲ್ಲಿದ್ದಿದ್ದು ನಂದು ಟಾರ್ಗೆಟು. ಸೊ ಟಾರ್ಗೆಟ್ಗೆ ಇಟ್ಟಾಯಿತು. ನಾನು ಯೂಶಲಿ ಟ್ರೇಡ್ ಕ್ಲೋಸ್ ಮಾಡಿದೆ. ನಂದು SL ಇದ್ದಿದ್ದೆ ಅಬೋ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು SL ಇಲ್ಲಿದ್ದು. ಸೊ ಆಲ್ಮೋಸ್ಟ್ 1:2 ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟ್ರೇಡ್ ನೋಡೋದಾದರೆ AUD USD ನಾನು ಇಲ್ಲಿ ತೊಗೊಂಡಿದ್ದು ಬ್ರೇಕ್ಔಟ್ ಟ್ರೇಡ್. ಆ್ಯಕ್ಚುಲಿ ಇದು ನೀವು ಬ್ರೇಕ್ಔಟ್ ಟ್ರೇಡಲ್ಲಿ ನೋಡ್ಬೋದು. ಇಲ್ಲಿ ಬಂದು ಸಪೋರ್ಟರ್ಸ್ ಇಲ್ಲಿ ಬಂದು ಬ್ರೇಕ್ ಆಗಿ ಇಲ್ಲಿ ಬಂದು ಸಪೋರ್ಟ್ ತೊಗೊಂತು. ಸೊ ನಾನು ಇಲ್ಲೇ ಇಮಿಡಿಯೇಟ್ ಎಂಟ್ರಿ ತೊಗೊಂಡೆ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ತೊಗೊಂಡೆ. ಆ್ಯಕ್ಚುಲಿ ಟಾರ್ಗೆಟ್ ಇಲ್ಲಿ ಗಂಟ ಇತ್ತು. ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಝೋನ್ ಗಂಟ ಇಟ್ಕೊಂಡಿದ್ದೆ ಟಾರ್ಗೆಟು. ಇಲ್ಲಿದೆಯಲ್ಲ ನೋಡ್ಬೋದು, ಇಲ್ಲಿ ನೀವು ಈ ಝೋನ್ ಇಲ್ಲಿ ಗಂಟ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ. ನನ್ನ ಟಾರ್ಗೆಟ್ ಟಚ್ ಆಯಿತು, ನಾನು ಟ್ರೇಡ್ ಕ್ಲೋಸ್ ಮಾಡಿದೆ. ಸೊ ಒನ್ ಮೋರ್ ಟ್ರೇಡ್ ಯಾವ್ದು ತೊಗೊಂಡಿದ್ದೆ ಅಂತಂದರೆ US ಆಯಿಲಲ್ಲಿ ಎಲ್ಲಿ ಟ್ರೇಡ್ ತೊಗೊಂಡಿದ್ದೆ ಅಂತಂದರೆ ನೀವು ನೋಡ್ಬೋದು. US ಆಯಿಲು ಇವತ್ತು ಫುಲ್ ಈವ್ನಿಂಗ್ ಅರೌಂಡ್ 5:36ಗೆ ಮಾರ್ಕೆಟು ಸಡನ್ನಾಗಿ ಬುಲ್ಲಿಶ್ ಆಯಿತು. ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಎಂಟ್ರಿ ತೊಗೊಬೇಕಂತ ಇಲ್ಲಿ ರೀಟೆಸ್ಟ್ ಬಂದಿಲ್ಲ. ಸೊ ನಾನು ವೆಯ್ಟ್ ಮಾಡಿದೆ. ಈ ಝೋನ್ ಇದೆಯಲ್ಲ, ಈ ಸಪೋರ್ಟಲ್ಲಿ ಬಂದು ಮಾರ್ಕೆಟ್ ಸಪೋರ್ಟ್ ತೊಗೊಂತು, ಎಂಟ್ರಿ ತೊಗೊಂಡೆ. ಇದು ಪ್ರೀವಿಯಸ್ ಸಪೋರ್ಟ್ ಕೆಳಗಡೆ SL ಇಟ್ಕೊಂಡು ಟಾರ್ಗೆಟ್ ಮಾಮೂಲಿ 1:2 ಇಟ್ಟಿದ್ದೆ. ಸೊ ನಾನು 1:2 ಟ್ರಿಗರ್ ಆಯಿತು, ಎಂಟ್ರಿ ತೊಗೊಂಡೆ, ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದರೆ BTC USD. ನಾನು ಆ್ಯಕ್ಚುಲಿ BTC USD ನಾನು ನೈಟ್ ತುಂಬ ಎಂಟ್ರಿ ಮಿಸ್ ಮಾಡಿಕೊಂಡೆ ನೋಡಿರಿ. ಈ ಬ್ರೇಕೌಟಲ್ಲಿ ಮಿಸ್ ಮಾಡಿಕೊಂಡೆ. ಅಂದರೆ ಮಿಡ್-ನೈಟ್ 12, ಯಾಕಂದರೆ ಬಿಟ್ಕಾಯಿನ್ ನಿಂಗೆ 24/7 ಇರುತ್ತಲ್ವ. ಈ ಬ್ರೇಕೌಟ ಮಲಗಿಬಿಟ್ಟಿದ್ದೆ. ಫೋನ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಫೋನ್ ನೋಡ್ತಾ ಹಂಗೆ ಮಲಗಿಬಿಟ್ಟಿದ್ದೆ. ಸೊ ಮಿಸ್ ಆಯಿತು. ಇವತ್ತು ಆಫ್ಟರ್ನೂನ್ ಸಿಕ್ತು ಎಂಟ್ರಿ ಅರೌಂಡ್ 1:30 or 2 I guess. ನೋಡಿ ಈ ಸಪೋರ್ಟ್ ಝೋನಲ್ಲಿ ತೊಗೊಂಡೆ, SL ಕೆಳಗಡೆ ಇಟ್ಟಿದ್ದೆ. ಟಾರ್ಗೆಟು ಯೂಶಲಿ ನನ್ನ ಟಾರ್ಗೆಟ್ ಟಚ್ ಆಯಿತು, ಕ್ಲೋಸ್ ಮಾಡಿದೆ. ಬಟ್ ಇದು ನೋಡಿ ಇಲ್ಲಿ ಬಂತು, ಕ್ಲೋಸ್ ಮಾಡಿದೆ. ಬಟ್ ಮಾರ್ಕೆಟ್ ಅದಾದಮೇಲೆ ತಿರ್ಗಿ ಬಿದ್ದು ನೋಡಿ ಫುಲ್ ಸೈಡ್ ವೇಸ್ ಇದೆ. ಸೊ ನೆಕ್ಸ್ಟು ನೋಡೋಣ, ನಾಳೆ ಯಾವ್ದಾನ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತದಲ್ಲಿ BTC ಟ್ರೇಡ್ ತೊಗೊಳೋ ಅಂತಿದ್ದೀನಿ. ಯಾಕಂದರೆ ನೀವು BTC ಚಾರ್ಟ್ ನೋಡ್ಬೋದು. ಡೇ ಚಾರ್ಟಿಗೆ ಬಂದರೆ ನೈಸ್ ಒಳ್ಳೆ ಬ್ರೇಕೌಟ್ ಆಗಿದೆ.
ಒಂದೊಂದು ದಿವಸದ್ದು ಕ್ಯಾಂಡಲ್ ಆಲ್ಮೋಸ್ಟ್ 5% ಇದೆ. ಇವತ್ತು 4.9%, ನಿನ್ನೆ 5.3% ನಿನ್ನೆ ಬುಲ್ಲಿಶ್ ಇತ್ತು ಮಾರ್ಕೆಟು. ಸೊ ಆ್ಯಕ್ಚುಲಿ ಬಿಟ್ಕಾಯಿನು ಓವರಾಲ್ ಬುಲ್ಲಿಶ್ ಆಗಿದೆ. ಬಿಟ್ಕಾಯಿನ್ ಒಂದಿದ್ರೆ ಆಲ್ಮೋಸ್ಟ್ ಆಲ್ ದ ಕ್ರಿಪ್ಟೋ ಕರೆನ್ಸಿ ವಿಲ್ ಬಿ ಬುಲ್ಲಿಶ್. ಇಟ್ಸ್ ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಅಷ್ಟೇ. ಸೊ ಇವತ್ತಿನ ಡೀಟೇಲ್ಸ್ ಇಷ್ಟೇ. ಸೊ ನಾನು ಹೇಳ್ದಂಗೆ ಯಾರನ್ನ ಫಂಡೆಡ್ ಅಕೌಂಟಿನ ಓಪನ್ ಮಾಡೋಂಗಿದ್ರೆ ನಾನು ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕಿಂದ ಜಾಯ್ನ್ ಆಗಿ, ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ನೀವೇನು ಅದು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ನಿಮಗೇನು ಇಂಟ್ರೆಸ್ಟ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಿ ಬೈ ಮಾಡಬೇಕು, ಇದು ಹೆಂಗೆ ಬೈ ಮಾಡಬೇಕು, ಯಾವ್ದು ಬೈ ಮಾಡಬೇಕು. ಓಕೆ, ಸೊ ಅದು ಡೀಟೇಲ್ಸ್ ಎಲ್ಲ ನಿಮಗೆ ಒಂದು ಕಂಪ್ಲೀಟ್ ಆದರೂ ವೀಡಿಯೋ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು. ಇವತ್ತಿಗೆ ಇಷ್ಟೇ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಿ ಗೈಸ್.